ರಾಮನಗರದ ಜೀವನದಿ ಎಂದೇ ಪ್ರಸಿದ್ಧಿಯಾಗಿದ್ದ ಅರ್ಕಾವತಿ ಇಂದು ಮಲಿನವಾಗಿದ್ದಾಳೆ, ಮಾಯವಾಗುತ್ತಿದ್ದಾಳೆ. ಜನಸಾಮಾನ್ಯರು ಮಲಿನ ಮಾಡಿದರೆ ನಗರಸಭೆಯವರು ಪ್ರಶ್ನಿಸಬಹುದು. ಆದರೆ ಇಲ್ಲಿ ನಗರಸಭೆಯವರೇ ಈ ತಪ್ಪು ಮಾಡುತ್ತಿದ್ದಾರೆ. 8ನೇ ಹಾಗೂ 14ನೇ ವಾರ್ಡ್ಗೆ ಸೇರಿರುವ ಅರ್ಕಾವತಿ ಹೊಳೆಯ ದಡದಲ್ಲಿ ಎಲ್ಲರೂ ಕಸ ತಂದು ಸುರಿಯುತ್ತಿದ್ದಾರೆ. ಜನರು ಹಾಗೂ ನಗರಸಭೆಯವರೇ ಕಸ ಸುರಿಯುತ್ತಿದ್ದಾರೆ. ಈ ಪ್ರದೇಶದಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡುವುದಾಗಿ ತಿಳಿಸಿದ ನಗರಸಭೆಯು ತಾನೇ ಕಸ ಸುರಿದು ಮಲಿನ ಮಾಡಲು ಸಿದ್ಧವಾಗಿದೆ. ಬೆಸ್ಕಾಂನ ಸಿಬ್ಬಂದಿಯು ಬೇಜವಾಬ್ದಾರಿತನದಿಂದ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿದೆ. ಇದರಿಂದ ಬೆಂಕಿ ಹೊತ್ತಿಕೊಳ್ಳುತ್ತದೆ, ಕಸ ಹೊತ್ತಿ ಹುರಿಯುತ್ತದೆ. ಸ್ಥಳೀಯರ ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಂತಹ ಅವಘಡಗಳು ಸಂಭವಿಸುತ್ತಿವೆ. ಇಲ್ಲಿಯ ಸ್ಥಳೀಯರು ಖುದ್ದಾಗಿ ದೂರು ನೀಡಿದ್ದಾರೆ. ನಗರಸಭೆಗೂ ಕಮಿಷನರ್ಗೂ ತಿಳಿಸಿದ್ದಾರೆ. ಎಂಎಲ್ಎ ಅವರ ಗಮನಕ್ಕೂ ತಂದಿದ್ದಾರೆ. ನಗರಸಭೆಯ ಸಿಬ್ಬಂದಿಯು ಬಂದು ಕಸ ಸುರಿಯುವುದನ್ನು ತಡೆಯಲು ಯತ್ನಿಸಿದ್ದಾರೆ. ಆದರೆ ಏನೂ ಪ್ರಯೋಜನವಾಗಿಲ್ಲ. ಕಸದ ರಾಶಿಯಿಂದ ಅರ್ಕಾವತಿ ಹೊಳೆಯೇ ಮುಚ್ಚಿ ಹೋಗುತ್ತಿದೆ. ಹೊಳೆಯ ಕಸವನ್ನು ಮೇಲೆತ್ತುವ ಬದಲು ಜೆಸಿಬಿಯಿಂದ ದಡದಲ್ಲಿರುವ ಕಸವನ್ನು ಹೊಳೆಗೆ ತಳ್ಳುತ್ತಿದ್ದಾರೆ. ಇಲ್ಲಿನ ಸ್ಥಳೀಯರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿದೆ, ಕೆಟ್ಟ ವಾಸನೆಯಿಂದ ಕೂಡಿದೆ, ಸರಿಯಾದ ವಿದ್ಯುತ್ ಸರಬರಾಜು ಇಲ್ಲದೆ ದಿನ ಕಳೆಯುವಂತಾಗಿದೆ. ನಾವು ಯಾರಿಗೆ ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವುದು? ದಯವಿಟ್ಟು ನಮಗೆ ಜೀವನ ನಡೆಸಲು ದಾರಿ ಮಾಡಿಕೊಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ರಾಮನಗರದ ಇದು 14ನೇ ವಾರ್ಡು ಮತ್ತೆ 8ನೇ ವಾರ್ಡು ಎರಡಕ್ಕೂ ಸೇರಿದೆ ಈ ಹೊಳೆ. ಇದು ಅರ್ಕಾವತಿ ಹೊಳೆ. ಈ ಹೊಳೆಗೆ ಈ ನಗರಸಭೆಯವರು ಎಲ್ಲ ಕಸ ಎಲ್ಲ ತಗೊಬಂದು ಸುರಿತಾವ್ರೆ. ಬೇರೆ ಜನನೂ ಬಂದು ಇಲ್ಲಿ ಸುರಿತಾವ್ರೆ. ಯಾರು ಹೇಳೋರು ಕೇಳೋರು ಇಲ್ಲ. ಕ್ಯಾಮ್ರಾ ಹಾಕ್ತೀನಿ ಅಂತ ಹೇಳ್ಬಿಟ್ಟು 2-3 ತಿಂಗಳಾಯ್ತು ಬಂದು ಹಾಕ್ಕೊಂಡು ಹೋಗಿದ್ದವರು. ತಿರ್ಗಾ ಇವಾಗವರೆಗೂ ಬಂದಿಲ್ಲ ಅವರು. ಮತ್ತೆ ನಮಗೆ ಇಲ್ಲಿ KBನವರು ಬೆಸ್ಕಾಂ ಅವರು ಟ್ರಾನ್ಸ್ಫರು ಅವೆಲ್ಲ ನಿಲ್ಲಿಸ್ಬಿಟ್ಟು ಇಲ್ಲಿ ಅದು ತೊಂದರೆ. ಆವಾಗ ಇದು ಸುತ್ತಾ ಇರ್ತದೆ, ಹತ್ಕೋತಾ ಇರ್ತದೆ. ನಮ್ಮ ಮನೆಯಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲೆಲ್ಲ ಉರಿ ಮಿಷಿನ್ ಎಲ್ಲ ಇದೆ. ಅವ್ರದ್ದು ಮೋಟ್ರು ಗೀಟ್ರು ಎಲ್ಲ ಸುಟ್ಕೋತದೆ ಆವಾಗ. ನಾವು 10 ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ನಗರಸಭೆಗೂ ಕಮಿಷನರ್ಗೂ ಹೇಳಿದ್ದೀವಿ. ನಮ್ಮ MLA ಅವ್ರ ಗಮನಕ್ಕೂ ಕಳಿಸಿದ್ದೀವಿ. ಇದು ಕಸ ಇಲ್ಲಿ ಗಾಡಿಯಲ್ಲಿ ತಗೊಬಂದು ಕಸ ಎಲ್ಲ ಸುರಿತಾ ಇದ್ರು ನಗರಸಭೆಯವರು. ಆವಾಗ ನಾವು ಅವಾಯ್ಡ್ ಮಾಡಿದ್ದೀವಿ, ಕಂಪ್ಲೇಂಟು ಮಾಡಿದ್ದೀವಿ. DC ಗೂ ಮಾಡಿದ್ದೀವಿ, ತಹಸೀಲ್ದಾರ್ಗೂ ಮಾಡಿದ್ದೀವಿ, RTI ಕಂಪ್ಲೇಂಟ್ ಮಾಡಿದ್ದೀವಿ. ನಾವು MLA ಅವ್ರಿಗೂ ಇದು ನಾವು ತಿಳಿಸಿದ್ದೀವಿ. ಆದ್ರೂ ಯಾರು ಇದ್ರ ಬಗ್ಗೆ ನಮಗೆ ಪರಿಹಾರ ಕೊಡ್ತಾ ಇಲ್ಲ ಸರ್. ಎಲ್ಲ ಒಳಗೆಲ್ಲ ಮುಚ್ತಾವ್ರೆ ನೋಡಿ ಸರ್. ಇಲ್ಲೆಲ್ಲ ನೋಡಿ, ಅಲ್ಲಿರೋ ಜಾಗ ಇವ್ರದ್ದು, ತೋಟದವ್ರದ್ದು. ಒಂದು 30 ಅಡಿ 40 ಅಡಿವರೆಗೂ ಕಸ ಎಲ್ಲ ತುಂಬಿ ಹೊಳೆ ಎಲ್ಲ ಮುಚ್ಕೊಂಡು ಹೋಗ್ತಾವ್ರೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ. ಜಿಲ್ಲೆ ಫ್ಯಾಕ್ಟ್ರಿಯವರು ನಗರಸಭೆಯವರು ತಗೊಂಬಂದಿಲ್ಲಿ ಕಸ ಹಾಕ್ತವ್ರೆ. ಈಗೆಲ್ಲ ಗಲಾಟೆ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಜನಗಳು ತಗೊಂಬಂದ್ ಹಾಕು ಕಸ ಎಲ್ಲನೇ ತಗೊಂಬಂದ್ ಒಳಗೆ ತುಂಬ್ತವ್ರೆ. ಸುಮಾರು 1 ವರ್ಷ 1.5 ವರ್ಷದಿಂದ ಇಲ್ಲಿಂದ ಟೆಂಪೋ ತಗೊಂಬಂದ್ ತುಂಬೇ ಇಲ್ಲ. ಏನಿದ್ರು ಇಲ್ಲಿ ಹಾಕು ಕಸ ಎಲ್ಲ ಒಳಗೆ ತಳ್ತವ್ರೆ. ಒಳಗೆ JCB ತಗೊಂಬರೋದು, ಒಳಗೆ ತಳ್ಳೋದು, ಹೋಗುದು, ಇದೇ ಕೆಲಸ. ವಾಸನೆ ಹೊಡಿತದೆ ಅಂತ ಯಾರು ಜನಗಳು ಕೇಳ್ತಾ ಇಲ್ಲ. ಇಲ್ಲಿ ಹಾಕಿದ್ರೆ ಈ ನಗರಸಭೆಯವರು ಬಂದು ತುಂಬ್ಕೊಂಡು ಹೋಗ್ತಾ ಇಲ್ಲ. 1 ವಾರಕ್ಕೋ 10 ದಿವ್ಸಕ್ಕೋ 1 ವಾರಕ್ಕೆ ಬಂದು ತುಂಬ್ತಾರೆ. 1 ವಾರ ಆಯ್ತದೆ ಇಲ್ಲ 10 ದಿವಸ ಆಯ್ತದೆ ಬಂದು ತುಂಬ್ತಾರೆ. ತುಂಬುದಿಲ್ಲ, ತಗೊಬಂದು ಒಳಗೆ ತಳ್ತಾರೆ. ಯಾವತ್ತೂ ತುಂಬ್ಕೊಂಡು ಹೋಗುದೇ ಇಲ್ಲ. ಟ್ರ್ಯಾಕ್ಟ್ರಲ್ಲಿ, ಲಾರಿಲಿ ತಗೊಬರೋದು, JCB ತರೋದು, ಒಳಗೆ ತಳ್ಳೋದು, ಹೋಗುದು. ಇಲ್ಲಿ ಪಕ್ಕದಲ್ಲಿ ನಾವು ಇರೋಕ್ಕಾಗಲ್ಲ. ವಾಸನೆ. ಆ ಟ್ರಾನ್ಸ್ಫಾರ್ಮರ್ಗೆಲ್ಲ ಹತ್ಕೊಂಡು ಇವತ್ತು ಬೆಂಕಿ ಎಲ್ಲ ಹತ್ಕೊಬಿಟ್ಟು ಇವತ್ತೆಲ್ಲ ಬೆಂಕಿ ಆರಿಸಿದೀವಿ. ಟ್ರಾನ್ಸ್ಫಾರ್ಮೇ ಹತ್ಕೊಂಡು ಉರಿತಾ ಇತ್ತು. ಕಸ ಎಲ್ಲ ಹಾಕ್ತಾರೆ, ಟ್ರಾನ್ಸ್ಫಾರ್ಮ್ ತಗೊಬಂದಿರ್ತಾವ್ರೆ, ಅದು ಹತ್ಕೋತದೆ. ಟೈರ್ ಎಲ್ಲ ಬೆಂದೋಗವೆ, ಟ್ರಾನ್ಸ್ಫಾರ್ಮೇ ಸುಟ್ಟೋಗದೆ. ಇನ್ನ ಒಂದ್ 3-4 ದಿನ ಕರೆಂಟ್ ಇರಲ್ಲ. ಟ್ರಾನ್ಸ್ಫಾರ್ಮ್ ಇಲ್ಲ ಬೇರೆದು ಅಂತ ಹೇಳ್ತಾವ್ರೆ. ಇನ್ನ ಒಂದ್ 3-4 ದಿವಸ ಏರಿಯಾ ಕರೆಂಟ್ ಇರಲ್ಲ. ನಾವೆಲ್ಲ ಇದನ್ನೇ ನಂಬ್ಕೊಂಡಿರೋದು. ಏನ್ ಮಾಡೋದು? ಕಸಿದೆ ಪ್ರಾಬ್ಲಮ್. ಕಸ ಒಂದು ಕ್ಲಿಯರ್ ಆಯ್ತು ಅಂದ್ರೆ ನಗರಸಭೆಯವ್ರಿಗೂ ಕಂಪ್ಲೇಂಟ್ ಮಾಡಿದೀವಿ. ಬಂದಾಗೆಲ್ಲ ಹೇಳ್ತೀವಿ, ನಾವು ಕಂಟ್ರೋಲ್ ಮಾಡಿದ್ವಿ, ನೀವು ಹೇಳ್ಬೇಕು ಅಂತಾರೆ. ನಾವು ಪಕ್ಕದಲ್ಲಿರೋರು ಏನ್ ಹೇಳುವ? ಎಷ್ಟು ಹೇಳಿದ್ರು ಕೇಳಲ್ಲ ಜನಗಳು. ನಗರಸಭೆಯವರೇ ಬಂದು ತುಂಬ್ಕೊಂಡು ಹೋಗ್ಬೇಕು. ಅಲ್ಲಿದೆಲ್ಲ ತುಂಬ್ಕೊಂಡು ಹೋಗ್ಲಿ, ಹಾಕ್ಲಿ, ನಮ್ಗೇನಿಲ್ಲ. ಸೈಟ್ನವ್ರು ಬಂದು ಕೇಳ್ಕೊತಾರೆ, ಹಾಕ್ಲಿ ಕಸನ ಅಲ್ಲೇ ಬಂದು ತುಂಬ್ಕೊಂಡು ಹೋಗ್ಬೇಕು. ಹಿಂಗ್ ತಳ್ಳಬಾರ್ದು. ಹಿಂಗ್ ತಳ್ಳಿ ಒಳೆ ಎಲ್ಲ ಮುಚ್ಚಿಬಿಡ್ತಾವ್ರೆ ನೋಡಿ. ಅರ್ಧ ಒಳಗೆ ಬಂದ್ಬಿಟ್ಟವ್ರೆ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಎಲ್ಲ ಪೂರ್ತಿ ಮುಚ್ಚ ಬಿಡ್ತಾರೆ ಒಳೆನೆ. ನಮ್ ಕರೆಂಟಿಂದ ಬಹಳ ಕಷ್ಟ ಬರ್ತದೆ. ಕರೆಂಟಿಂದ ವಾರಕ್ಕೆ ಎಲ್ಲ ಇದು ಬೆಂಕಿ ಆಗ್ಬಿಟ್ಟು ಇದೆಲ್ಲ ಪೂರ್ತಿ ಟ್ರಾನ್ಸ್ಫರ್ ಎಲ್ಲ ಬೆಂಕಿ ಹಾಕಿ ಇದಾಗಿದೆ. ನಮ್ಗೆ ಕರೆಂಟಿಂದ ಬಹಳ ಕಷ್ಟ ಇದೆ. ನಮ್ ಕಾರ್ಪೆಂಟರ್ ಅಂಗಡಿ ಇರೋದು, ಕೆಲಸ ಇಲ್ಲ, ಬ್ಯಾಟರಿಯಲ್ಲಿ ಕೆಲಸ ಇಲ್ಲ, ಮನೆಗೆ ಕರೆಂಟ್ ಇಲ್ಲ. ನಾವ್ ಹೆಂಗಿರ್ಬೇಕು? ಎಷ್ಟು ಕಂಪ್ಲೇಂಟ್ ಮಾಡಿದ್ರು ರೆಸ್ಪಾನ್ಸ್ ತಗೋತಾ ಇಲ್ಲ ಅವರು. ದಯವಿಟ್ಟು ಸ್ವಲ್ಪ ಟ್ರಾನ್ಸ್ಫರ್ ಬದಲಾಯಿಸಿ, ಬೇರೆ ಟ್ರಾನ್ಸ್ಫರ್ ಹಾಕಿ ನಮ್ಗೆ ಅವಕಾಶ ಮಾಡಿಕೊಡಿ. ಬಹಳ ಕಷ್ಟ ಇದೆ ಈ ಟ್ರಾನ್ಸ್ಫರ್ ಇಂದ. ವಾರಕ್ಕೆ ಬೆಸ್ಟ್ ಆಗ್ಬಿಡ್ತದೆ. ವಾರಕ್ಕೆ ಬೆಂಕಿ ಸುತ್ತಿ ಇದಾಗ್ಬಿಡ್ತದೆ. ನಮ್ಮ ಮನೆಯವರೆಲ್ಲ ಬಹಳ ಕಷ್ಟ ಇದೆ. ಮನೇಲಿ ಕರೆಂಟ್ ಇರಲ್ಲ, ಮಕ್ಕಳು ಎಲ್ಲ ಹೆಂಗಿರ್ಬೇಕು? ಏನು ಸ್ಟೆಪ್ ತಗೋತಾ ಇಲ್ಲ ಅವರು. ನಮ್ಮ ಕಾರ್ಪೆಂಟರ್ ಕೆಲಸ ಇಲ್ಲ, ಫ್ಯಾಕ್ಟ್ರಿ ಅವ್ರಿಗೆ ಕೆಲಸ ಇಲ್ಲ. ಹೆಂಗ್ ಮಾಡ್ಬೇಕು ನಾವು? ಎಲ್ಲ ಬೀದಲ್ಲಿ ಕರೆಕ್ಟ್ ಇದೆ. ಇಲ್ಲಿ ಎಷ್ಟು ಸತಿ ಹೇಳಿದ್ರು, ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಯಾರು ಏನು ರೆಸ್ಪಾಂಡ್ ತಗೋತಾ ಇಲ್ಲ.
ದಯವಿಟ್ಟು ಇದು ಟ್ರಾನ್ಸ್ಫರ್ ಬದಲಾಯಿಸಿ ನಮ್ಗೆ ಬೇರೆದ ಅವಕಾಶ ಮಾಡ್ಕೊಡಿ. ಈ ಟ್ರಾನ್ಸ್ಫರ್ ಇಂದ ಬಹಳ ಕಷ್ಟ ಆಗಿದೆ ನಮ್ಗೆ. ಕರೆಂಟೇ ಇಲ್ಲ ಸರಿಯಾಗಿ. 3 ಗಂಟೆಗೆ 4 ಗಂಟೆಗೆಲ್ಲ ಬರ್ತದೆ, ಬೆಂಕಿ ಎಲ್ಲ ಸುತ್ತ ಬಿಡ್ತದೆ. ನಾವೆಲ್ಲ ಬಂದು ಕಂಪ್ಲೇಂಟ್ ಮಾಡಿ ಎಲ್ಲ ಫೋನ್ ಮಾಡಿ ಕರೆಸ್ಬೇಕು KV ಅವ್ರಿಗೆ. ಈಗ ಫೋನ್ ಮಾಡಿದ್ರೆ 1 ಗಂಟೆ ಬಿಟ್ಟು ಬರ್ತಾರೆ ಅವರು, ಮತ್ತೆ ಹಿಂಗ್ ಮಾಡಿ ಅರ್ಜಿ ಮಾಡಿ ಹೋಗ್ತಾರೆ, ಮತ್ತೆ ಬೆಂಕಿ ಹಾಕ್ಬಿಡೋದು. ದಯವಿಟ್ಟು KV ಅವ್ರಿಗೆ ನಮ್ಗೆ ಟ್ರಾನ್ಸ್ಫರ್ಗೆ ದಯವಿಟ್ಟು ಅವಕಾಶ ಮಾಡಿ ಬದಲಾಯಿಸ್ಕೊಡಿ ನಮ್ಗೆ. ಈ ಕಸದ್ದು ಬಹಳ ಇಲ್ಲಿ ಕಸದ್ದು ಬಹಳ ತಾಪತ್ರ ಆಗ್ಬಿಟ್ಟಿದೆ. ಈ ಕಸದ್ದು ದಯವಿಟ್ಟು ನಮ್ಗೆ ಏನಿರೋದು ಪರಿಹಾರ ಮಾಡ್ಕೊಡಿ ನಮ್ಗೆ. ಇದು ಇಲ್ಲ ಅಂದ್ರೆ ನಾವು ಏನ್ ತಗೋಬೇಕು ಇದ್ ಮಾಡ್ತೀವಿ ಅಣ್ಣ. ಎಲ್ಲ ಒಳಗೆಲ್ಲ ಪೂರ್ತಿ ಕಸ ತಳ್ಬಿಟ್ಟು ಎಲ್ಲ ಪೂರ್ತಿ ಪಜಿದಾಗಿ ಕೂತಿದೆ. ಇಲ್ಲಿ ವಾಸನೆಯಿಂದ ಮನೆಯಲ್ಲಿ ಇರಕಾಯ್ತಾ ಇಲ್ಲ. ಎಷ್ಟು ಮುನ್ಸಿಪಾಲಿಟಿ ಅವರು ಅದು ಕೇಳ್ತಾ ಇಲ್ಲ. ಅವರೇ ತಗೊಬಂದು ಕಸ ಎಲ್ಲ ತಿರುತ್ತಾರೆ. ಎಲ್ಲ ಒಳೆ ಎಲ್ಲ ತುಂಬ್ಕೊಬಿಟ್ಟಿದೆ ಎಲ್ಲ ಪೂರ್ತಿ. ಅದು ದಯವಿಟ್ಟು ಸ್ವಲ್ಪ ಆಕ್ಷನ್ ತಗೊಳ್ಳಿ ಸರ್. ದಯವಿಟ್ಟು ಆಕ್ಷನ್ ತಗೊಳ್ಳೇಬೇಕು ಸರ್ ನೀವು ಇದು.